ಕನ್ನಡದಲ್ಲಿ ಮತ್ತೊಂದು ಕಂಟೆಂಟ್ ಓರಿಯೆಂಟೆಡ್ ಆಗಿರುವಂತ ಸಿನಿಮಾ. ವಿನೋದ್ ಪ್ರಭಾಕರ್ ಅವರು ಆಕ್ಟ್ ಮಾಡಿರುವಂತ ಬಲರಾಮನ ದಿನಗಳು. ಕ್ರೈಮ್, ಆಕ್ಷನ್, ರೊಮ್ಯಾಂಟಿಕ್, ಡ್ರಾಮಾ ಅಂಡ್ ಈ ಸಿನಿಮಾದಲ್ಲಿ ಎಲ್ಲ ಇದ್ರು ಕೂಡ ಜನಗಳು ಮಾತ್ರ ಇರ್ಲಿಲ್ಲ ಥಿಯೇಟರ್ ಒಳಗಡೆ. ಬಟ್ ಇಲ್ಲಿ ನನಗೆ ಮೈನ್ ಆಗಿ ಮಿಸ್ ಆಗ್ತಾ ಇರೋದು ವಿನೋದ್ ಪ್ರಭಾಕರ್ ಅವರ ಓಲ್ಡ್ ಬಾಡಿ ಲ್ಯಾಂಗ್ವೇಜ್ ಕಂಪ್ಲೀಟ್ ಆಗಿ ಚೇಂಜ್ ಆಗ್ಬಿಟ್ಟಿದೆ. ಮಾದೇವ ಸಿನಿಮಾದಿಂದನೂ ಕೂಡ ಸೇಮ್ ಎಕ್ಸಾಕ್ಟ್ ಅದೇ ಲ್ಯಾಂಗ್ವೇಜ್ ನ ಕ್ಯಾರಿ ಮಾಡ್ಕೊ ಬರ್ತಾ ಇದಾರೆ. ಮ್ಯಾಟರ್ ಇದಲ್ಲ, ಇಲ್ಲಿ ಕಂಟೆಂಟ್ ಸ್ವಲ್ಪ ಸ್ಟ್ರಾಂಗ್ ಆಗೇ ಇದೆ. ಅಂದ್ರೆ ಸ್ಟೋರಿ ಗ್ರಿಪ್ ಆಗೇ ಇದೆ. 1980ನೇ ಟೈಮ್ ಲೈನ್, ಆವಾಗ ಜೈರಾಜ್ ಕೊತ್ವಾಲ್ ಅವರು ಆಳ್ತಿದ್ರಲ್ಲ ಆ ಟೈಮ್ ಲೈನ್. ಯಾವ್ದೋ ಒಂದು ಕುಗ್ರಾಮದಿಂದ ಬೆಂಗಳೂರಿಗೆ ಎಂಟ್ರಿ ಕೊಡ್ತಾನೆ ಬಲರಾಮ. ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಏನಾದ್ರೂ ಒಂದು ಬದುಕು ಕಟ್ಕೋಬೇಕು ಅಂತ. ಬಟ್ ಇವನನ್ನ ಅಂಡರ್ವರ್ಲ್ಡ್ ಕೈ ಬೀಸಿ ಕರೀತಿದೆ, ಈ ಕಡೆಗ್ ಬಾ, ಸಖತ್ತಾಗೆ ಕೊಡ್ತೀನಿ ನಿಂಗೆ ನಾನು ಅಂತ. ಅಂಡರ್ವರ್ಲ್ಡ್ ಹೋಗಕ್ಕೆ ಅಂತ ಟೈಮ್ ಏನ್ ಹಿಡಿಯೋದಿಲ್ಲ, ಪುಸ್ತಕ ಅಂತ ಹೊಟ್ಟೈತಾನೆ. ಸ್ಕ್ರೀನ್ ಪ್ಲೇ ಸಕ್ಕ ಸ್ಪೀಡ್ ಆಗಿದ್ದು ನೋಡ್ಬಿಟ್ಟು ಇದ್ಯಾಕೋ ಸ್ಟಾರ್ಟಿಂಗ್ ಅಲ್ಲೇ ಈ ರೀತಿ ಇದೆಯಲ್ಲ ಅಂತ ಅನ್ಸ್ಬಿಡ್ತಪ್ಪ. ಅದಾದ್ಮೇಲೆ ಬರುವಂತ ಸೀನ್ಸ್ ಗಳೆಲ್ಲ ನಾರ್ಮಲ್ ವೇ ನಲ್ಲಿ ನಿಮ್ಮನ್ನ ಡ್ರ್ಯಾಗ್ ಮಾಡ್ಕೊಂಡು ಹೋಗುತ್ತೆ. ಓಕೆ ಇನ್ನ ಈ ಅಂಡರ್ ವರ್ಲ್ಡ್ ಗೆ ಎಂಟ್ರಿ ಕೊಟ್ಮೇಲೆ ಅಣ್ಣ ಯಾವ ರೀತಿ ಬೆಂಗಳೂರ್ನ ಆಳ್ತಾನೆ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಸ್ಟೋರಿ ತುಂಬಾನೇ ಚೆನ್ನಾಗಿತ್ತು, ಹಾಲ್ ಲೆವೆಲ್ ಗಿತ್ತು ಅಂತ ಏನ್ ಹೇಳಕ್ ಹೋಗಲ್ಲ. ಬಟ್ ಎಲ್ಲಾ ಸಿನಿಮಾದಲ್ಲೂ ನೋಡಿರೋ ತರನೇ ಯಾವ್ದೋ ಒಂದ್ ಹಳ್ಳಿಯಿಂದ ಒಬ್ಬ ವ್ಯಕ್ತಿ ಬರ್ತಾನೆ, ಅಂಡರ್ ವರ್ಲ್ಡ್ ಗೆ ಎಂಟ್ರಿ ಕೊಡ್ತಾನೆ. ಸೇಮ್ ಅದೇ ಪ್ಯಾಟರ್ನ್ ನ ಇಲ್ಲಿ ಯೂಸ್ ಮಾಡಿದ್ರೆ, ಬಟ್ ಬೇರೆ ರೀತಿ ಸ್ಕ್ರೀನ್ ಪ್ಲೇ ನಲ್ಲಿ ತೋರಿಸಿರೋದ್ರಿಂದ ಒಂದ್ ಸ್ವಲ್ಪ ಹೊಸ ತರ ಕಾಣಿಸ್ತಾ ಇದೆ. ಇನ್ನ ಮೈನ್ ಆಗಿ ಹೊಡ್ತಾ ಬಿದ್ದಿರೋದು ಅದೇ ಮೊದ್ಲೇ ಹೇಳಿದ್ನಲ್ಲ, ವಿನೋದ್ ಪ್ರಭಾಕರ್ ಅವರ ಬಾಡಿ ಲ್ಯಾಂಗ್ವೇಜ್ ಸೇಮ್ ಆಸ್ ಇಟ್ ಈಸ್ ಮಾದೇವ ಸಿನಿಮಾದಲ್ಲಿ ಯಾವ ರೀತಿ ಇತ್ತೋ ಸೇಮ್ ಅದೇ ಕ್ಯಾರೆಕ್ಟರ್ನ ಮತ್ತೆ ಇಲ್ಲಿ ನೋಡೋ ತರ ಫೀಲ್ ಆಗುತ್ತೆ. ಆಲ್ಮೋಸ್ಟ್ ದಾಟ್ ಲೆವೆಲ್. ಆದ್ರೆ ಈ ಸಿನಿಮಾದಲ್ಲಿ ಆಕ್ಷನ್ ಕೊರಿಯೋಗ್ರಫಿ ಮಾತ್ರ ನೆಕ್ಸ್ಟ್ ಲೆವೆಲ್ ಗೆ ತಗೊಂಡೋಗಿದ್ದಾರೆ. ಸೇಟು ಅಂಗಡಿಯಲ್ಲಿ ಒಂದು ದೊಡ್ಡ ಫೈಟ್ ಇರುತ್ತದೆ, ಅದನ್ನ ಒಂದೇ ಶಾಟ್ ಅಲ್ಲಿ ಎತ್ಕೊಂಡಿದ್ದಾರೆ, ಕಟ್ ಹೇಳ್ದೇನೆ. ಸೊ ಅಲ್ಲಿ ವಿನೋದ್ ಪ್ರಭಾಕರ್ ಅವರು ಹಾಕಿರುವಂತ ಎಫರ್ಟ್ ತುಂಬಾನೇ ದೊಡ್ಡದು, ನೆಕ್ಸ್ಟ್ ಲೆವೆಲ್. ಓವರ್ ಆಲ್ ಸಿನಿಮಾದಲ್ಲಿ ವಿನೋದ್ ಪ್ರಭಾಕರ್ ಅವರ ಪೋರ್ಷನ್ ಇಷ್ಟ ಆಗೋದೆ ಆಕ್ಷನ್ ಸೀಕ್ವೆನ್ಸ್ ಅಲ್ಲಿ. ನೆಕ್ಸ್ಟ್ ಲೆವೆಲ್ ಫೈಟ್ ಸೀಕ್ವೆನ್ಸ್ ನ ಮಾಡಿದ್ದಾರೆ, ಸೂಪರ್ಬ್. ಬರೀ ಇವ್ರು ಮಾತ್ರ ಅದನ್ನೇ ಕ್ಯೂಟ್ ಆಗಿರೋಂತ ಮುದ್ದಾಗಿರೋಂತ ಪ್ರಿಯಾ ಆನಂದ್ ಇವರು ಕೂಡ ಆಕ್ಟ್ ಮಾಡಿದ್ದಾರೆ ಹೀರೋಯಿನ್ ಆಗಿ. ಇನ್ನು ಇವ್ರ ಆಕ್ಟಿಂಗ್ ಬಗ್ಗೆ ಅಷ್ಟೊಂದು ಏನ್ ಹೇಳ್ಬೇಕಾಗಿಲ್ಲ. ರಾಜ್ಕುಮಾರ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಜೊತೆ ಯಾವ ರೀತಿ ರೊಮ್ಯಾನ್ಸ್ ಮಾಡಿದ್ದಾರೆ, ಐ ನೋ, ಎಲ್ರು ಕೂಡ ನೋ. ಸಿನಿಮಾದ ಫಸ್ಟ್ ಹಾಫ್ ನೋಡಿದ್ಮೇಲೆ ನಿಮ್ಗನ್ಸುತ್ತೆ ಸ್ಟೋರಿ ನೆಕ್ಸ್ಟ್ ಇದೇ ರೀತಿ ಇರ್ತದೆ, ಹಿಂಗೆ ಹೋಗುತ್ತೆ ಅನ್ನೋದನ್ನ ನೀವೇ ಪ್ರಿಡಿಕ್ಟ್ ಮಾಡ್ಬಿಡ್ತೀರಾ. ಆ ಲೆವೆಲ್ ಗಿತ್ತು. ಸ್ಟೋರಿ ರೆಗ್ಯುಲರ್ ಆಗಿದ್ರು ಕೂಡ ಅದೇ ಮೊದ್ಲೇ ಹೇಳಿದಾಗೆ ಸ್ಕ್ರೀನ್ ಪ್ಲೇ ಪ್ರೆಸೆಂಟೇಷನ್ ನೆಕ್ಸ್ಟ್ ಲೆವೆಲ್ ಬೇರೆ ರೀತಿನೇ ತೋರಿಸಿದ್ದಾರೆ, ಒಂದು ಲೆವೆಲ್ಗೆ ಚೆನ್ನಾಗಿತ್ತು ಅನ್ನೋ ತರ. ಅಂಡ್ ಈ ಸಿನಿಮಾ ಒಂದು ಲೆವೆಲ್ಗೆ ಪರ್ಫೆಕ್ಟ್ ಆಗಿದ್ರು ಕೂಡ ಜನ ಫುಲ್ ಖಾಲಿ ಇದ್ರು ಥಿಯೇಟರ್ ಒಳಗಡೆ. ಇದ್ರ ಜೊತೆಗೆ ಡೈರೆಕ್ಟರ್ ಬೇರೆ ಮೀಡಿಯಾ ಮುಂದೆ ಬಂದು ಹೇಳ್ತಾ ಇದ್ರು, ಇದೇ ಸಿನಿಮಾ ತಮಿಳು ತೆಲುಗಲ್ಲಿ ರಿಲೀಸ್ ಆಗಿದ್ರೆ ಒಳ್ಳೆ ಕಲೆಕ್ಷನ್ ಮಾಡಿರೋದು. ಹೌದು, ಒಳ್ಳೆ ಕಲೆಕ್ಷನ್ ಮಾಡ್ತಿತ್ತು. ಆದ್ರೆ ಇಲ್ಲಾಗ್ತಾ ಇರೋಂತ ಪ್ರಾಬ್ಲಮ್ಸ್ ಗಳು ಏನು ಅಂತ ಮುಂದಿನ ವಿಡಿಯೋದಲ್ಲಿ ನಿಮಗ್ ತಿಳಿಸ್ತೀನಿ ಪಕ್ಕ. ಯಾಕೆ ಕನ್ನಡ ಸಿನಿಮಾಗಳು ಒಳ್ಳೆ ಕಲೆಕ್ಷನ್ ಮಾಡ್ತಾ ಇಲ್ಲ, ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳಿಗೆ ಯಾಕೆ ಅಷ್ಟೊಂದು ಡಿಮ್ಯಾಂಡ್, ಅಷ್ಟು ದಿನ ಥಿಯೇಟರ್ ಅಲ್ಲಿ ರನ್ನಿಂಗ್ ಆಗುತ್ತೆ ಅಂತ. ಇದಕ್ಕೆಲ್ಲ ಹೊಡ್ತಾ ಬಿಡ್ತಾ ಇರೋದು ಎಲ್ಲಿ, ಏನು, ಎತ್ತ ಅಂತ ಕಂಪ್ಲೀಟ್ ಆಗಿ ಒಂದು ವಿಡಿಯೋ ಮಾಡಾಕ್ತೀನಿ, ಕಾಯ್ತಾ ಇರಿ. ಅಂಡ್ ಈ ಸಿನಿಮಾ ಒಂದು ಲೆವೆಲ್ಗೆ ನಿಮ್ಮನ್ನ ಎಂಟರ್ಟೈನ್ ಮಾಡೇ ಮಾಡ್ತದೆ. ಫ್ಯಾಮಿಲಿ ಜೊತೆ ಕುತ್ಕೊಂಡು ಆರಾಮಾಗಿ ನೋಡ್ಬೋದು. ಸ್ಟೋರಿ ಮಾತ್ರ ಚೆನ್ನಾಗಿತ್ತು, ಹೋಗಿ ಎಂಜಾಯ್ ಮಾಡಿ, ನಾನ್ ಗ್ಯಾರಂಟಿ. ಎಲ್ಲ ಚೀಪ್